ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ನಿರರತಿ ವರುಣಲೋಕ ವರ್ಣನ ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಿವಶರ್ಮನು ಕೇಳುತ್ತಾನೆ, ಅಯ್ಯ ಪುರುಷೋತ್ತಮನೇ, ಸಾಕ್ಷಾತ್ ಪುರುಷೋತ್ತಮನ ಪಾದ ಕಮಲದ ಧೂಳಿಯನ್ನು ಮುಡಿಯಲ್ಲಿ ತಾಳಿರುವ ಭಕ್ತ ಶಿಖಾಮಣಿಗಳಾದ ನೀವು ಇನ್ನು ಮುಂದೆ ನೈಋತ್ಯವೇ ಮೊದಲಾದ ಲೋಕಗಳ ವಿಚಾರವನ್ನು ನನಗೆ ತಿಳಿಸುವವರಾಗಿರಿ. ಗಣಗಳು ಹೇಳುತ್ತಾರೆ, ಅಯ್ಯ ಮಹಾಭಾಗನೆ, ಆಲಿಸು. ಶ್ರೇಷ್ಠವಾದ ಈ ಸಂಯಮಿನಿ ಪಟ್ಟಣದ ಮುಂದೆಯೇ ಪಶ್ಚಿಮ ದಿಕ್ಕಿಗೆ ಒಡೆಯನಾದ ನಿರರತಿಯ ಪಟ್ಟಣವಿರುವುದು. ಅಲ್ಲಿ ಸದಾಚಾರ ಸಂಪನ್ನರಾದ ಧಾರ್ಮಿಕರೆನಿಸಿದ ಪುಣ್ಯ ಜನರು ವಾಸವಾಗಿದ್ದಾರೆ. ಆ ಲೋಕದಲ್ಲಿ ಯಾವಾಗಲೂ ಪರರಿಗೆ ದ್ರೋಹವನ್ನು ಎಣಿಸದಿರುವ ರಾಕ್ಷಸರು ವಾಸ ಮಾಡುತ್ತಿರುತ್ತಾರೆ. ಇವರು ಜಾತಿ ಮಾತ್ರದಿಂದ ರಾಕ್ಷಸರೇ ಹೊರತು ನಡತೆಯಲ್ಲಿ ಪುಣ್ಯವಂತರೇ ಆಗಿರುತ್ತಾರೆ. ಸ್ಮೃತ್ಯುಕ್ತವಾದ ಮತ್ತು ವೇದೋಕ್ತವಾದ ಮಾರ್ಗದಲ್ಲಿಯೇ ನಡೆಯುವವರಾಗಿದ್ದರು. ಇವರು ಅಧಮ ವರ್ಣಗಳಲ್ಲಿ ಜನಿಸಿದವರು. ಹೀಗಿದ್ದರೂ ಸ್ಮೃತಿಗಳಲ್ಲಿ ಉಕ್ತವಾಗಿಲ್ಲದ ಅನ್ನಪಾನಗಳನ್ನು ಭುಜಿಸುವುದಿಲ್ಲ. ಇವರು ನಿಕೃಷ್ಟ ಜಾತಿಗಳಲ್ಲಿ ಜನಿಸಿದವರಾದರೂ ಪರಸ್ತ್ರೀ, ಪರದ್ರವ್ಯ, ಪರದ್ರೋಹಗಳಲ್ಲಿ ತೊಡಗದೆ ಪುಣ್ಯ ಕರ್ಮಗಳನ್ನೇ ಮಾಡಿಕೊಂಡಿರುವವರು. ಬ್ರಹ್ಮ, ಕ್ಷತ್ರ, ವೈಶ್ಯ ಜಾತಿಯವರನ್ನು ಶುಶ್ರೂಷೆ ಮಾಡುವುದರಿಂದ ದೊರೆತ ದ್ರವ್ಯದಿಂದ ಯಾರು ಉದರಂಭರಣವನ್ನು ಮಾಡಿಕೊಂಡಿರುತ್ತಾರೆಯೋ, ಯಾರು ಬ್ರಾಹ್ಮಣರೊಡನೆ ಮಾತನಾಡುವಾಗ ನಮ್ರತೆಯಿಂದ ನಡೆದುಕೊಳ್ಳುತ್ತಾರೆಯೋ, ಅವರೆಲ್ಲರೂ ಈ ನೈರರತ ಲೋಕದಲ್ಲಿ ನೆಲೆಸುತ್ತಾರೆ. ಕರೆದೊಡನೆಯೇ ಬಾಯಿಗೆ ಬಟ್ಟೆಯನ್ನು ತೆರೆಮಾಡಿಕೊಂಡು ದ್ವಿಜ ಸನ್ನಿಧಿಯಲ್ಲಿ ಜಯ, ಚಿರಂಜೀವ, ಧನಿ, ಒಡೆಯ, ಪ್ರಭು ಎಂದು ವಿನಯದಿಂದ ನುಡಿಯುವ ತೀರ್ಥ ಸ್ನಾನ ಪರಾಯಣರಾಗಿ ಅನುದಿನವೂ ದೇವಪೂಜಾ ದುರಂಧರರಾಗಿ ತಮ್ಮ ಹೆಸರನ್ನು ಹೇಳಿಕೊಂಡು ಬ್ರಾಹ್ಮಣರನ್ನು ನಮಸ್ಕರಿಸುವವರಾಗಿ ಬಹಿರಿಂದ್ರಿಯ ನಿಗ್ರಹದಿಂದ ಧೀರರೆನಿಸಿ ದಯೆ, ತಾಳ್ಮೆ, ಶೌಚ, ಅಂತರಿಂದ್ರಿಯ ನಿಗ್ರಹ, ನಿಷ್ಠೆ, ಸತ್ಯಸಂಧತೆ, ಅಹಿಂಸೆ, ಧರ್ಮನಿಷ್ಠೆಯುಳ್ಳವರಾಗಿ ಸಮಸ್ತ ಧರ್ಮ ಕಾರ್ಯಗಳಿಗೂ ಕಾರಣಭೂತರೆನಿಸಿ ಬಾಳಿದವರು ಈ ಲೋಕದಲ್ಲಿ ವಾಸ ಮಾಡುತ್ತಾರೆ. ಅಯ್ಯ ಶಿವಶರ್ಮನೆ, ಅವಶ್ಯಕವಾದ ಸತ್ಕರ್ಮಾನುಷ್ಠಾನಗಳಲ್ಲಿ ಸತತವೂ ಉದ್ಯುಕ್ತರಾಗಿ ಯಾವೆಡೆಯಲ್ಲಿ ಹುಟ್ಟಿದ್ದರೂ ಸರಿಯೇ ಈ ಜನರು ಈ ನೈರೃತ ಲೋಕದಲ್ಲಿ ಸರ್ವಭೋಗ ಸಮೃದ್ಧರಾಗಿ ವಾಸ ಮಾಡುತ್ತಾರೆ. ಆತ್ಮಹತ್ಯೆಯನ್ನುಳಿದು ತೀರ್ಥಕ್ಷೇತ್ರಗಳಲ್ಲಿ ಮೃತಿಪಟ್ಟ ಮ್ಲೇಚ್ಛರೂ ಸಹ ಈ ಲೋಕದಲ್ಲಿ ವಾಸ ಮಾಡುವರು. ಕಾಶಿ ಕ್ಷೇತ್ರದಲ್ಲಿ ಮಾತ್ರ ಮೃತಿ ಹೊಂದಿದರೆ ಮುಕ್ತಿಯು ದೊರಕುವುದೇ ಹೊರತು ಹಾಗೆ ಮೃತಪಟ್ಟವರು ಈ ಲೋಕಕ್ಕೆ ಬರುವುದಿಲ್ಲ. ಅಯ್ಯ ಬ್ರಾಹ್ಮಣರೇ, ಅಯ್ಯ ಬ್ರಾಹ್ಮಣನೇ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಜನರು ಅಂಧತಾಮಿಶ್ರವೆಂಬ ನರಕವನ್ನು ಸೇರಿ ಆ ನರಕವನ್ನೇ ಅಲ್ಲದೆ ಇನ್ನೂ 1,000 ನರಕಗಳನ್ನು ಅನುಭವಿಸಿ ಆ ತರುವಾಯ ಈ ಭೂಮಿಯಲ್ಲಿ ಹಳ್ಳಿಯ ಹಂದಿಗಳಾಗಿ ಹುಟ್ಟುತ್ತಾರೆ. ಆದುದರಿಂದ ಪಂಡಿತನಾದವನು ಎಲ್ಲಿಯೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳತಕ್ಕದ್ದಲ್ಲ. ಆತ್ಮಘಾತುಕರಿಗೆ ಇಹಪರಗಳೆರಡರಲ್ಲಿಯೂ ಅಶುಭಗಳೇ ಸಂಭವಿಸುತ್ತವೆ. ತತ್ವವನ್ನು ಬೋಧಿಸುವವರು ಕೆಲವರು ಸರ್ವತೀರ್ಥರಾಜವೆನಿಸಿ ಸಮಸ್ತ ಅಭೀಷ್ಟಗಳನ್ನು ದೊರಕಿಸುವ ಪ್ರಯಾಗ ಕ್ಷೇತ್ರದಲ್ಲಿ ಇಚ್ಛಾ ಮರಣವು ಶ್ರೇಷ್ಠವೆಂದು ಹೇಳುತ್ತಾರೆ. ಅದಂತಿರಲಿ. ಧರ್ಮ ಮಾರ್ಗಾನುಸಾರಿಗಳಾಗಿ ಪರೋಪಕಾರದಲ್ಲಿಯೇ ತೊಡಗಿರುವ ಉತ್ತಮರಾದ ಅಂತ್ಯಜರು ಯಾರುಂಟು ಅವರಿಗೂ ಈ ಲೋಕದಲ್ಲಿ ವಾಸವುಂಟು. ಇನ್ನು ದಿಕ್ಪತಿಯಾದ ಈ ನಿರರತಿಯ ಸ್ವರೂಪವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳು. ಪೂರ್ವದಲ್ಲಿ ವಿಂಧ್ಯಾಟವಿಯ ಮಧ್ಯಪ್ರದೇಶದಲ್ಲಿ ಪಿಂಗಾಕ್ಷನೆಂದು ಪ್ರಸಿದ್ಧನಾದ ಶಬರ ಶ್ರೇಷ್ಠನೋರ್ವನಿದ್ದನು. ಅವನು ಮಹಾ ಉಗ್ರನು, ಪರಾಕ್ರಮಿಯೂ ಆಗಿದ್ದನು. ಆ ಅಟವಿಯಲ್ಲಿ ಹರಿಯು ಆ ಅಟವಿಯಲ್ಲಿ ಹರಿಯುತ್ತಿದ್ದ ನಿರ್ವಿಂಧ್ಯ ನದಿಯ ದಡದಲ್ಲಿಯೇ ವಾಸ ಮಾಡುತ್ತಾ ಶೂರನಾಗಿ ಪಾಪಕರ್ಮ ವಿಮುಖನಾಗಿ ಅಲ್ಲಿ ಸಂಚಾರ ಮಾಡುವ ಪಾಂಥರಿಗೆ ಪರಿಪಂಥಿಗಳೆನಿಸಿದ ವ್ಯಾಘ್ರಾದಿ ಕ್ರೂರ ಮೃಗಗಳನ್ನು ದೂರದಿಂದಲೇ ಪ್ರಯತ್ನ ಪುರಸ್ಸರವಾಗಿ ಕೊಲ್ಲುತ್ತಿದ್ದನು. ಬೇಟೆಗಾರನಾಗಿ ಜೀವನ ನಡೆಸುತ್ತಿದ್ದರು. ಆ ಪಿಂಗಾಕ್ಷನು ಕೇವಲ ದಯಾಮಯನಾಗಿ ನಂಬಿ ನಡೆವ ಪಕ್ಷಿಗಳನ್ನಾಗಲಿ, ಜಿಂಕೆಗಳೇ ಮೊದಲಾದ ಸಾಧು ಮೃಗಗಳನ್ನಾಗಲಿ, ಮಲಗಿರುವ ಅಥವಾ ಕೂಡಿರುವ ಸತ್ವಗಳನ್ನಾಗಲಿ, ನೀರಡಿಸಿ ಬರುವ ಪ್ರಾಣಿಗಳನ್ನಾಗಲಿ, ಎಳೆ ಮರಿಗಳನ್ನಾಗಲಿ, ದಪ್ಪವಾಗಿರುವವುಗಳನ್ನಾಗಲಿ ಜಾತಿ ಧರ್ಮವನ್ನು ಮೀರಿ ಅವನು ಘಾತಿಸುತ್ತಿರಲಿಲ್ಲ. ನಡೆದು ಬಳಲಿ ಬಂದಿರುವ ದಾರಿಗರಿಗೆ ಅವನು ವಿಶ್ರಮಿಸಿಕೊಳ್ಳಲು ನೆರಳು ಮಾಡಿಕೊಡುತ್ತಿದ್ದನು. ಹಸಿದು ಬಂದವರಿಗೆ ಆಹಾರವನ್ನು ಒದಗಿಸುತ್ತಿದ್ದನು. ಪಾದುಕೆಗಳಿಲ್ಲದವರಿಗೆ ಪಾದುಕೆಗಳನ್ನು ಕೊಟ್ಟು ಉಪಕರಿಸುತ್ತಿದ್ದನು. ವಸ್ತ್ರವಿಲ್ಲದೆ ದಿಗಂಬರರಾಗಿರುವವರಿಗೆ ಮೆತ್ತನೆಯ ಚರ್ಮಗಳನ್ನು ದಾನ ಮಾಡುತ್ತಿದ್ದನು. ಆ ಕಾಡು ದಾರಿಯಲ್ಲಿ ಹೋಗಲು ಅಂಜುವ ದಾರಿಗರಿಗೆ ಧೈರ್ಯ ಹೇಳಿ ಅವರನ್ನು ಹಿಂಬಾಲಿಸುತ್ತಿದ್ದನು. ಅವನು ಆ ಪಥಿಕರಲ್ಲಿ ದ್ರವ್ಯವೇನನ್ನು ಅಪೇಕ್ಷಿಸುತ್ತಿರಲಿಲ್ಲ. ಅವರಲ್ಲೇನಾದರೂ ದ್ರವ್ಯವಿದ್ದುದಾದರೆ
ಅದು ಕಳೆದೀತೆಂಬ ಅವನ ಶಂಕೆಯನ್ನು ಪರಿಹರಿಸಿ ಅಭಯವನ್ನು ನೀಡುತ್ತಿದ್ದನು. ಅಯ್ಯ ಪಾಂಥರೆ, ಈ ವಿಂಧ್ಯಾಟವಿಯು ಕಳೆಯುವವರೆಗೂ ದುಷ್ಟರ ಭಯವನ್ನು ಕಳೆಯುವ ನನ್ನ ಹೆಸರನ್ನು ಹೇಳಬೇಕು ಎಂದು ಹೇಳುತ್ತಿದ್ದನು. ಯಾತ್ರಿಕರನ್ನು ಅವನು ಅನುದಿನವೂ ಮಕ್ಕಳೋಪಾದಿಯಲ್ಲಿ ಕಾಣುತ್ತಿದ್ದನು. ಅವರು ಪ್ರತಿ ತೀರ್ಥ ಸ್ನಾನದ ವೇಳೆಯಲ್ಲಿಯೂ ಅವನನ್ನು ನೆನೆಸಿಕೊಂಡು ಆಶೀರ್ವದಿಸುತ್ತಿದ್ದರು. ಎಲೈ ಶಿವಶರ್ಮನೆ, ಈ ಪ್ರಕಾರವಾಗಿ ಶಬರನಾದ ಆ ಪಿಂಗಾಕ್ಷನು ಧರ್ಮತತ್ಪರನಾಗಿ ಆ ವಿಂಧ್ಯಾಟವಿಯಲ್ಲಿ ನೆಲೆಸಿರಲು ಆ ಅಡವಿಯೇ ಊರೆನಿಸಿತು. ಆ ಕಾಡಿನಲ್ಲಿ ಬಲಿಷ್ಠನಾದ ಯಾವ ದಾರಿಗನು ದುರ್ಬಲನಾದ ದಾರಿಗನನ್ನು ಧೈರ್ಯ ವಹಿಸಿ ಬಾಧಿಸುತ್ತಿರಲಿಲ್ಲ. ಒಂದಾನೊಂದು ದಿನ ಆ ವಿಂಧ್ಯಾಟವಿಯ ಸಮೀಪದಲ್ಲಿಯೇ ಒಂದು ಗ್ರಾಮದಲ್ಲಿ ನೆಲೆಸಿದ್ದ ಆ ಪಿಂಗಾಕ್ಷನ ಚಿಕ್ಕ ತಂದೆಯಾದ ಪಾರಾಕ್ಷನೆಂಬುವನು ದಾರಿಯಲ್ಲಿ ಹೋಗುತ್ತಿರುವ ಯಾತ್ರಿಕರ ಗುಂಪಿನ ಕೋಲಾಹಲ ಧ್ವನಿಯನ್ನು ಕೇಳಿದನು. ಕಳ್ಳನು, ಆ ಯಾತ್ರಿಕರ ಧನದಲ್ಲಿ ಲೋಭವುಳ್ಳವನು, ಬಹು ನೀಚನೂ ಆದ ಆ ತಾರಾಕ್ಷನು ಆ ಯಾತ್ರಿಕರ ಗುಂಪನ್ನು ಸದೆಯಲು ಯತ್ನಿಸಿ ಬಹು ಗುಟ್ಟಾಗಿ ಅವರ ಮುಂಗಡೆ ಹೋಗಿ ನಿಂತು ಅಡ್ಡಗಟ್ಟಿದನು. ಇದೇ ಸಮಯದಲ್ಲಿಯೇ ಆ ಪಾಂಥನಿಗೆ ಇನ್ನೂ ಆಯಸ್ಸು ಉಳಿದಿದ್ದುದರಿಂದ ಪಿಂಗಾಕ್ಷನು ಬೇಟೆಗೆಂದು ಬಂದಿದ್ದವನು ಅದೇ ಅರಣ್ಯದ ಪ್ರದೇಶದ ಹಾದಿಯ ಬಳಿಯಲ್ಲಿಯೇ ರಾತ್ರಿಯೆಲ್ಲ ಕಾದು ಕುಳಿತಿದ್ದನು. ಇತರ ಪ್ರಾಣಿಗಳಿಗೆ ದ್ರೋಹ ಮಾಡಲೆಣಿಸುವ ದುಷ್ಟರ ಮನೋರಥವೆಂದಿಗೂ ಈಡೇರುವುದಿಲ್ಲ. ವಿಶ್ವೇಶ್ವರನಿಂದ ಸಂರಕ್ಷಿತವಾದ ಈ ವಿಶ್ವವೆಲ್ಲವೂ ಸುರಕ್ಷಿತವಾಗಿರತಕ್ಕುದೇ. ಆದುದರಿಂದ ಈ ಪ್ರಪಂಚದಲ್ಲಿ ಯಾರೂ ಇತರರಿಗೆ ಅನಿಷ್ಟವನ್ನು ಬಯಸಬಾರದು. ಧರ್ಮ ಬರೆಯದವನು ಒಂದು ವೇಳೆ ಜಾರಿದರೂ ಅವನಿಗೆ ಪ್ರಾಯಶ್ಚಿತ್ತ ಉಂಟು. ಪಂಡಿತನಾದವನು ಎಂದಿಗೂ ಅಧರ್ಮಕ್ಕೆ ತೊಡಗಬಾರದು. ತೊಡಗಿದಲ್ಲಿ ಅವನಿಗೆ ನಿಷ್ಕೃತಿಯೇ ಇರುವುದಿಲ್ಲ. ಏಕೆಂದರೆ ಮುಂದಾಗುವುದೆಲ್ಲವೂ ವಿಧಿ ಎನಿಸಿಕೊಳ್ಳುತ್ತದೆ. ಕಾಲುಷ್ಯವೆಂಬುದು ಕೇವಲ ಭಾವನೆಯಲ್ಲಿ ಮಾತ್ರವೇ ಇರುತ್ತದೆ. ಆದುದರಿಂದ ಆತ್ಮ ಸುಖವನ್ನು ಬಯಸುವ ಮಾನವನು ಇಷ್ಟಾನಿಷ್ಟಗಳನ್ನು ಕುರಿತು ಯೋಚಿಸಲೇಬಾರದು. ಒಂದು ವೇಳೆ ಯೋಚಿಸಬೇಕಾದರೆ ಮೋಕ್ಷೋಪಾಯವನ್ನೇ ಕುರಿತು ಚಿಂತಿಸತಕ್ಕದ್ದು, ಮತ್ತಾವುದನ್ನೂ ಅಲ್ಲ. ರಾತ್ರಿ ಕಳೆದು ಬೆಳಗಾಗುತ್ತಲೇ ಆ ಮಾರ್ಗದಲ್ಲಿ ಹೊಡೆಯಿರಿ, ಕೆಡವಿರಿ, ಬಟ್ಟೆಗಳನ್ನು ಕಸಿದುಕೊಂಡು ಬೆತ್ತಲೆ ಮಾಡಿರಿ ಎಂದು. ಅಯ್ಯ ಭಟರೆ, ಹೊಡೆಯಬೇಡಿರಿ, ಕಾಪಾಡಿ, ನಾವು ಯಾತ್ರಿಕರು, ಹಿಂಸೆ ಮಾಡದೆ ನಮ್ಮಲ್ಲಿರುವುದನ್ನು ಕೊಳ್ಳೆ ಹೊಡೆದುಕೊಂಡು ಹೋಗಿರಿ. ನಾವು ಕಾಶಿ ವಿಶ್ವೇಶ್ವರನ ಭಕ್ತರು, ಅನಾಥರು. ಈಗ ಆ ಸ್ವಾಮಿಯ ಸಂದರ್ಶನಕ್ಕಾಗಿ ಹೋಗುವ ದಾರಿಗರಾಗಿಯೂ ಇದ್ದೇವೆ. ನಮಗೆ ಆ ವಿಶ್ವನಾಥನೇ ನಾಥನು. ಆದರೆ ಆತನು ಬಹುದೂರದಲ್ಲಿದ್ದಾನೆ. ಇನ್ನು ನಮಗೆ ಧಿಕ್ಕಾರು. ಇಷ್ಟೇ ಅಲ್ಲದೆ ನಾವು ಇಲ್ಲಿಯ ಪಿಂಗಾಕ್ಷ ಶಬರನಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಯಾವ ಹೆದರಿಕೆಯೂ ಇಲ್ಲದೆ ಯಾವಾಗಲೂ ಬಂದು ಹೋಗುತ್ತಿದ್ದೇವೆ. ಆದರೆ ಪ್ರಕೃತದಲ್ಲಿ ಆ ಪಿಂಗಾಕ್ಷನು ಈ ಕಾಡಿಗೆ ಬಹುದೂರದಲ್ಲಿದ್ದಾನೆ ಎಂದು ಮಹತ್ತರವಾದ ಕೋಲಾಹಲ ಧ್ವನಿಯು ಕೇಳಿಬಂದಿತು. ಈ ಪ್ರಕಾರವಾಗಿ ಕೂಗಿಕೊಂಡ ದಾರಿಗರಲ್ಲಿ ಆ ಯಾತ್ರಿಕರ ಕೂಗನ್ನು ಕೇಳಿ ಬಿಲ್ಲರೊಡೆಯನಾದ ಪಿಂಗಾಕ್ಷನು ದೂರದಿಂದಲೇ ಹೆದರಬೇಡಿ, ಹೆದರಬೇಡಿ ಎಂದು ಹೇಳುತ್ತಾ ಅಲ್ಲಿಗೆ ಬಂದನು. ಯಾತ್ರಿಕರಿಗೆ ಅತ್ಯಂತ ಪ್ರಿಯನಾದ ಆ ಪಿಂಗಾಕ್ಷನು ತಾರಾಕ್ಷನೆಸಗಿದ ಕ್ರೂರ ಕರ್ಮಸೂತ್ರಗಳಿಂದ ಸೆಳೆಯಲ್ಪಟ್ಟವನಂತೆ ಬಹು ಬೇಗನೆಯೇ ಆ ಯಾತ್ರಿಕರ ಆಯಸ್ಸೋ ಎಂಬಂತೆ ಒಂದು ಕ್ಷಣ ಮಾತ್ರದಲ್ಲಿಯೇ ಅಲ್ಲಿಗೆ ಬಂದು ನಿಂತನು. ಅವನು, ಎಲ ಪಿಂಗಾಕ್ಷನಾದ ನಾನು ಜೀವದಿಂದ ಇರುವಲ್ಲಿ ನನಗೆ ಪ್ರಾಣಲಿಂಗ ಸಮಾನರಾದ ಈ ಯಾತ್ರಿಕರನ್ನು ಕೊಳ್ಳೆ ಹೊಡೆಯಲು ಅಪೇಕ್ಷಿಸುವ ದುರಾತ್ಮನಾರು ಎಂದು ಕೂಗಿ ಹೇಳಿದನು. ಈ ಮಾತನ್ನು ಕೇಳಿ ಅವನ ಚಿಕ್ಕ ತಂದೆಯಾದ ತಾರಾಕ್ಷನು ಧನಲೋಭಕ್ಕೆ ಒಳಗಾಗಿ ಅವನನ್ನೇ ವಧಿಸ ಬಯಸಿದನು. ಈ ಕುಲಗೇಡಿಯು ನಮ್ಮ ಕುಲೋಚಿತವಾದ ಧರ್ಮವನ್ನು ತೊರೆದು ನಡೆಯುತ್ತಿದ್ದಾನೆ. ನಾನು ಈ ವಿಚಾರವಾಗಿಯೇ ಬಹಳ ಕಾಲ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆ. ಈಗ ಒಳ್ಳೆಯ ಸಮಯವು ಒದಗಿದೆ. ಇವನನ್ನು ನಿಸ್ಸಂಶಯವಾಗಿಯೂ ಘಾತಿಸದೆ ಬಿಡೆನು ಎಂದು ಯೋಚಿಸಿ ದುರುಳನಾದ ಆ ತಾರಾಕ್ಷನು ಮುನಿದು ತನ್ನ ಆಳುಗಳನ್ನು ಕುರಿತು, ಎಲೈ, ಮೊದಲು ಇವನನ್ನೇ ಕೊಲ್ಲಿರಿ, ಆಮೇಲೆ ಈ ಕಾರ್ಪಾಟಿಕರನ್ನು ಕೊಲ್ಲುವಿರಂತೆ ಎಂದು ಅಪ್ಪಣೆ ಮಾಡಿದನು. ತಾರಾಕ್ಷನು ಇಂತು ನುಡಿದೊಡನೆಯೇ ದುರಾಚಾರರಾದ ಆ ಭೃತ್ಯರೆಲ್ಲರೂ ಒಂಟಿಯಾಗಿದ್ದ ಆ ಪಿಂಗಾಕ್ಷನೊಡನೆ ಕಾಳಗಕ್ಕೆ ಮೊದಲಿಟ್ಟರು. ಅವನಾದರೋ ಕಾಳಗ ಮಾಡುತ್ತಲೇ ಹೇಗೆಯೋ ಆ ಧೂರ್ತರನ್ನು ತಾನಿದ್ದ ಹಳ್ಳಿಯ ಬಳಿಗೆ ಕರೆತಂದನು. ಆ ಹೊತ್ತಿಗೆ ಅವನ ಬಿಲ್ಲು ಬಾಣಗಳು ಕವಚವು ಶತ್ರುಗಳ ಬಾಣಗಳು ಕತ್ತರಿಸಿ ಹೋದವು. ಅವನು, ಅಯ್ಯೋ, ನಾನೇ ಪರಮೇಶ್ವರನಾಗಿದ್ದಿದ್ದರೆ ಇವರೆಲ್ಲರನ್ನೂ ಏಕಕಾಲದಲ್ಲಿಯೇ ಕೊಲ್ಲುತ್ತಿದ್ದೆನು. ಆ ಭಾಗ್ಯವು ನನಗಿಲ್ಲ ಎಂದು ಈಶ್ವರತ್ವವನ್ನೇ ಬಯಸುತ್ತಾ ಮರುಗಿ ಪ್ರಾಣಗಳನ್ನು ಪರಾರ್ಥಕ್ಕೋಸುಗ ನೀಗಿದನು. ಆ ಯಾತ್ರಿಕರು ಭಯವುಳಿದು ಆ ಹಳ್ಳಿಗೆ ಹೊರಟು ಹೋದರು. ಅಯ್ಯ ಶಿವಶರ್ಮನೆ, ಪ್ರಾಣಿಯು ಅಂತ್ಯಕಾಲದಲ್ಲಿ ಯಾವ ಗತಿಯನ್ನು ಬಯಸುತ್ತದೆಯೋ ಅದಕ್ಕನುರೂಪವಾದ ಗತಿಯೇ ಪರಲೋಕದಲ್ಲಿಯೂ ಲಭಿಸುತ್ತದೆಯಷ್ಟೇ. ಅಂತೆಯೇ ಪಿಂಗಾಕ್ಷ ಶಬರನು ನೈರಋತ ದಿಕ್ಕಿಗೆ ಒಡೆಯನಾಗಿ ನೈರಋತೇಶ್ವರನೆನಿಸಿದನು. ಅಯ್ಯ ವಿಪ್ರನೆ, ಈ ಪ್ರಕಾರವಾಗಿ ನಿನಗೆ ಆ ನಿರರತಿಯ ಸ್ವರೂಪವನ್ನು ತಿಳಿಸಿದೆವು. ಇನ್ನು ಅದ್ಭುತವಾದ ವರುಣಲೋಕದ ವಿಚಾರವನ್ನು ತಿಳಿಸುತ್ತೇವೆ ಕೇಳು.
ಈ ನೈಋತ ಲೋಕಕ್ಕೆ ಉತ್ತರ ದಿಕ್ಕಿನಲ್ಲಿ ವರುಣ ಲೋಕವಿರುವುದು. ಬಾವಿ, ಕೊಳ, ಕೆರೆ ಮೊದಲಾದವುಗಳನ್ನು ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯದಿಂದ ಕಟ್ಟಿಸಿ ನೇರ್ಪಡಿಸುವ ಪುಣ್ಯಾತ್ಮರು ಈ ಲೋಕದಲ್ಲಿ ವರುಣನಿಗೆ ಸಮಾನವಾದ ತೇಜಸ್ಸುಳ್ಳವರಾಗಿ ಬಾಳುತ್ತಾರೆ. ನೀರಿಲ್ಲದೆಡೆಗಳಲ್ಲಿ ಜನಗಳಿಗೆ ಜಲದಾನ ಮಾಡುವವರು, ಇತರರ ಸಂತಾಪವನ್ನು ಪರಿಹರಿಸುವವರು, ಯಾಚಕರಿಗೆ ಕೊಡೆ ಕಮಂಡಲುಗಳನ್ನು ದಾನ ಮಾಡುವವರು, ಹಲವಾರು ಪರಿಕರಗಳನ್ನೊಳಗೊಂಡ ಅರವಟ್ಟಿಗೆಗಳನ್ನು ಏರ್ಪಡಿಸುವವರು, ಗಂಧೋದಕ ಪೂರ್ಣವಾದ ಧರ್ಮಕುಂಭಗಳನ್ನು ಕೊಡುವವರು, ಅರಳಿಯ ಮರಕ್ಕೆ ನೀರೆರೆಯುವವರು, ದಾರಿಯ ಇಕ್ಕೆಲಗಳಲ್ಲಿಯೂ ಮರಗಳನ್ನು ನಟ್ಟು ಬೆಳೆಸುವವರು, ದಾರಿಗರ ಆಯಾಸವು ಕಳೆಯಲೋಸುಗ ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸುವವರು, ಬೇಸಿಗೆಯಲ್ಲಿ ನವಿಲು ಗರಿಗಳಿಂದ ಮಾಡಿದ ಬಹುಸುಂದರವಾದ ಮತ್ತು ತಾಪ ಪರಿಹಾರಕಗಳಾದ ಬೀಸಣಿಗೆಗಳನ್ನು ದಾನ ಮಾಡುವವರು, ರುಚಿಕರವೂ ಸುಗಂಧಭರಿತವೂ ಶೀತಳವೂ ಆದ ಪಾನಕಗಳನ್ನು ಪ್ರಯತ್ನಪೂರ್ವಕವಾಗಿ ಬಿಸಿಲಿನಿಂದ ಬೇಸತ್ತು ಬಂದ ದಾರಿಗರಿಗೆ ಕೊಟ್ಟು ತೃಪ್ತಿಪಡಿಸುವವರು, ಅದೇ ವಸಂತ ಗ್ರೀಷ್ಮ ಋತುಗಳಲ್ಲಿ ಕಬ್ಬಿನ ತೋಟಗಳನ್ನು ಸಂಕಲ್ಪಪೂರ್ವಕವಾಗಿ ಬ್ರಾಹ್ಮಣರಿಗೆ ದಾನ ಮಾಡುವವರು, ಅಂತೆಯೇ ಇಕ್ಷು ಸಂಬಂಧವಾದ ಕಬ್ಬಿನ ಹಾಲು, ಬೆಲ್ಲ, ಸಕ್ಕರೆ, ಅಸವಾದಿಗಳು ಮೊದಲಾದವನ್ನು ಕೊಡುವವರು, ಹಸುವಿನ ಮತ್ತು ಎಮ್ಮೆಯ ಹಾಲು ಮಜ್ಜಿಗೆಗಳನ್ನು, ಹಸು ಎಮ್ಮೆಗಳನ್ನು ದಾನ ಮಾಡುವವರು, ಸ್ನಾನಗೃಹಗಳನ್ನು, ನೆರಳು ಚಪ್ಪರಗಳನ್ನು ರಚಿಸಿಕೊಡುವವರು, ದೇವಾಲಯಗಳಲ್ಲಿ ಈಶ್ವರನ ಅಭಿಷೇಕಕ್ಕಾಗಿ ಧಾರಾಪಾತ್ರೆಗಳನ್ನು ಕೊಡುವವರು, ತೀರ್ಥಕ್ಷೇತ್ರಗಳಲ್ಲಿ ಸುಂಕ ಮೊದಲಾದವನ್ನು ತೆಗೆದುಕೊಳ್ಳದಿರುವವರು, ಅವುಗಳಿಗೆ ಹೋಗುವ ಮಾರ್ಗಗಳಲ್ಲಿ ಮೇಲುಪಡಿಸಿ ಇಡುವವರು, ಭಯಗ್ರಸ್ತರಾದವರಿಗೆ ಅಭಯವನ್ನು ನೀಡಿ ಕತ್ತಿ ಹಿಡಿದು ನಿಲ್ಲುವವರು, ಇವರೆಲ್ಲರೂ ಯಾವೊಂದು ಹೆದರಿಕೆಯೂ ಇಲ್ಲದೆ ಈ ವರುಣಲೋಕದಲ್ಲಿ ನೆಲೆಸಿ ಸುಖಿಸುತ್ತಾರೆ. ಎಲೈ ಬ್ರಾಹ್ಮಣನೇ, ದುರಾತ್ಮರ ಪಾಶಕ್ಕೆ ಒಳಗಾದ ದೀನರನ್ನು ಬಿಡಿಸಿ ಕಾಪಾಡುವ ಪುಣ್ಯಾತ್ಮರು ಪಾಶಪಾಣಿಯಾದ ಈ ವರುಣನ ಲೋಕದಲ್ಲಿ ಯಾವ ಭಯವೂ ಇಲ್ಲದೆ ವಾಸ ಮಾಡುವರು. ಯಾರು ಓಡೆ ನಾವೆಗಳಿಂದ ಪಥಿಕರನ್ನು ಹೊಳೆ ನದಿಗಳನ್ನು ದಾಟಿಸುತ್ತಾರೆಯೋ, ಯಾವ ಸುಸಂಸ್ಕೃತರು ಆತ್ಮ ಅನಾತ್ಮ ವಿಚಾರ ನಿಷ್ಣಾತರಾಗಿ ಸನ್ಮಾರ್ಗ ಬೋಧೆಯಿಂದ ಇತರರ ಸಾಂಸಾರಿಕ ಕಷ್ಟ ಪರಂಪರೆಗಿಂತಲೂ ಜನಗಳನ್ನು ದುಃಖ ಸಮುದ್ರದಿಂದ ಉದ್ಧಾರ ಮಾಡುತ್ತಾರೆಯೋ, ಯಾರು ಪುಣ್ಯ ನದಿಗಳ ತೀರಗಳಲ್ಲಿ ಸ್ನಾನ ಘಟ್ಟಗಳನ್ನು ಶಿಲಾದಿಗಳಿಂದ ಕಟ್ಟಿಸುತ್ತಾರೆಯೋ, ಅವರೆಲ್ಲರೂ ಈ ವರುಣಲೋಕದ ಭೋಗಕ್ಕೆ ಪಾತ್ರರಾದವರು. ಯಾರು ಬಾಯಾರಿ ಬಂದವರನ್ನು ತೋಯದಾನದಿಂದ ತೃಪ್ತಿಪಡಿಸುವ ಪುಣ್ಯಾತ್ಮರೋ, ಅವರು ಈ ವರುಣಲೋಕದ ಸುಖಾನುಭವಕ್ಕೆ ಭಾಗಿಗಳು. ಸಮಸ್ತ ಸತ್ಕರ್ಮಗಳಲ್ಲಿಯೂ ಸಾಕ್ಷಿಯಾಗಿ ಅಖಿಲ ಜಲಜಂತುಗಳಿಗೂ ಒಡೆಯನಾಗಿ ಪ್ರಚೇತವೆನಿಸಿದ ಈ ವರುಣನು ಸಮಸ್ತ ಜಲಾಶಯಗಳಿಗೂ ಏಕೈಕ ಸ್ವಾಮಿಯು. ಎಲೈ ಶಿವಶರ್ಮನೆ, ಮಹಾತ್ಮನು ಈ ಲೋಕದ ಅಧಿಪತಿಯೂ ಆದ ವರುಣನ ಉತ್ಪತ್ತಿಯನ್ನು ಹೇಳುತ್ತೇವೆ ಕೇಳು. ಪೂರ್ವದಲ್ಲಿ ಅಮೇಯಾತ್ಮನು ಮನನಶೀಲನೂ ಆದ ಕರ್ದಮ ಪ್ರಜಾಪತಿಗೆ ವಿನಯಶೀಲನು, ಯೋಗ್ಯನು, ಸ್ಥೈರ್ಯ, ಮಾಧುರ್ಯ, ಔದಾರ್ಯಾದಿ ಗುಣಗಳುಳ್ಳವನು ಆದ ಶುಚಿಷ್ಮಂತನೆಂಬ ಮಗನಿದ್ದನು. ಒಮ್ಮೆ ಆ ಕುಮಾರನು ಇತರ ಬಾಲಕರೊಡನೆ ಸ್ನಾನ ಮಾಡಲೋಸುಗ ಚೋದ ಸರೋವರಕ್ಕೆ ಹೋದನು. ಅವನು ಅಲ್ಲಿ ಜಲಕ್ರೀಡೆಯಲ್ಲಿ ತೊಡಗಿರಲು ಶಿಶುಮಾರನೆಂಬ ರಾಕ್ಷಸನೋರ್ವನು ಅವನನ್ನು ಅಪಹರಿಸಿಕೊಂಡು ಹೋದನು. ಆ ಮುನಿಕುಮಾರನು ಈ ರೀತಿ ಅಪಹೃತನಾಗಲು ಪ್ರಮಾದವಾಯಿತೆಂದು ಭಯಗೊಂಡು ಅಲ್ಲಿದ್ದ ಇತರ ಬಾಲಕರೆಲ್ಲರೂ ಆ ವೃತ್ತಾಂತವನ್ನು ಅವನ ತಂದೆಯಾದ ಕರ್ದಮ ಮುನಿಗೆ ತಿಳಿಸಿದರು. ಆ ಮುನಿಯಾದರೂ ಶಿವಾರ್ಚನೆಗಾಗಿ ಕುಳಿತು ಸಮಾಧಿನಿಷ್ಠನಾಗಿ ಕಟ್ಟಿ ಕದಲದೆ ಕುಳಿತಿದ್ದುದರಿಂದ ತನ್ನ ಮಗನ ಈ ಬಗೆಯ ವಿಪತ್ತನ್ನು ಕೇಳಿಯೂ ಪರಮೇಶ್ವರನಲ್ಲಿ ನಟ್ಟು ಹೋಗಿದ್ದ ತನ್ನ ಮನಸ್ಸನ್ನು ಚಲಿಸಗೊಳಿಸಲಿಲ್ಲ. ಆತನು ಸರ್ವಜ್ಞನೂ ತ್ರಿನೇತ್ರನೂ ಆದ ಆ ಮಹೇಶ್ವರನನ್ನೇ ಯವಿಯಿಕ್ಕದೆ ನೋಡುತ್ತಾ ಚತುರ್ದಶ ಭುವನಗಳನ್ನು ಒಮ್ಮೆ ಜ್ಞಾನದೃಷ್ಟಿಯಿಂದ ಪರಿಶೀಲಿಸಿದನು. ಬ್ರಹ್ಮಾಂಡದೊಳಗಣ ಚತುರ್ವಿಧ ಭೂತ ಸೃಷ್ಟಿಯನ್ನು, ಬ್ರಹ್ಮ ಚಂದ್ರ ಸೂರ್ಯ ನಕ್ಷತ್ರ ಲೋಕಗಳನ್ನು, ಪರ್ವತಗಳನ್ನು, ಸಮುದ್ರಗಳನ್ನು, ಮಹಾವೃಕ್ಷಗಳನ್ನು, ಸಮುದ್ರದಾಚೆಗಿರುವ ಅರಣ್ಯಗಳನ್ನು, ಸರೋವರಗಳನ್ನು, ಅನೇಕ ದೇವಾಲಯಗಳನ್ನು, ಹಲವಾರು ದೇವತೆಗಳ ಲೋಕಗಳನ್ನು, ಬಾವಿ, ಕೊಳ, ಕೆರೆ, ಹಳ್ಳ, ಕಲ್ಯಾಣಿಗಳನ್ನು ಅಂತೆಯೇ ನೋಡಿದನು. ಎಲ್ಲಿಯೋ ಒಂದು ಸರೋವರದಲ್ಲಿ ಜಲಕ್ರೀಡಾ ಪರಾಯಣರಾಗಿ ಮುಳುಗುತ್ತಲೂ ಏಳುತ್ತಲೂ ಕೈ ಕೊಳವೆಗಳಿಂದ ನೀರೆರಚಾಡುತ್ತಲೂ ಇದ್ದ ಅನೇಕ ಮುನಿಕುಮಾರರನ್ನು ಆ ಮುನಿಯು ಕಂಡನು. ಆ ಬಾಲಕರೆಲ್ಲರೂ ಕೈಗಳಿಂದ ನೀರನ್ನು ಹೊಡೆದು ದಿಕ್ಕುಗಳೆಲ್ಲವನ್ನು ಆ ಧ್ವನಿಯಿಂದ ತುಂಬಿ ನೀರಾಟದಲ್ಲಿಯೇ ತೊಡಗಿ ಆನಂದಿಸುತ್ತಿದ್ದರು. ಅಯ್ಯ ವಿಪ್ರನೇ, ಆ ಕರ್ದಮ ಪ್ರಜಾಪತಿಯು ಸಮಾಧಿಯಲ್ಲಿ ಇದ್ದುಕೊಂಡೇ ಆ ಮುನಿಕುಮಾರರ ಮಧ್ಯದಲ್ಲಿ ಆಡುತ್ತಿದ್ದ ತನ್ನ ಕುಮಾರನನ್ನು ಕಂಡನು. ಅವನನ್ನು ಅಸುರನಾದ ಶಿಶುಮಾರನು ಅಪಹರಿಸಿಕೊಂಡು ಹೋದುದನ್ನು ನೋಡಿದನು. ಅದೇ ಸಮಯದಲ್ಲಿ ಒಬ್ಬನೊಬ್ಬ ಜಲದೇವತೆಯು ಆ ಕ್ರೂರ ರಾಕ್ಷಸನಿಂದ ಆ ಕುಮಾರನನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಸಮುದ್ರ ರಾಜನಿಗೆ ಅವನನ್ನು ಸಮರ್ಪಿಸಿದುದನ್ನು ಆ ಮುನಿಯು ನೋಡಿದನು. ಆಗ ರುದ್ರರೂಪಿಯು
ತ್ರಿಶೂಲಪಾಣಿಯೂ ಆದ ಯಾವನೋ ಒಬ್ಬನು ಆ ಸಮುದ್ರ ರಾಜನನ್ನು ಕುರಿತು ಕೋಪದಿಂದ ಕೆಂಪಾದ ಮುಖವುಳ್ಳವನಾಗಿ, ಅಯ್ಯ ಜಲಧಿಯೇ, ಮಹಾಶಿವಭಕ್ತನೂ ಪುಣ್ಯಶಾಲಿಯೂ ಧೀಮಂತನೂ ಆದ ಕರ್ದಮ ಪ್ರಜಾಪತಿಯ ಮಗನಾದ ಈ ಬಾಲಕನನ್ನು ಪರಮೇಶ್ವರನ ಸಾಮರ್ಥ್ಯವನ್ನೇ ತಿಳಿಯದೆ ಇಷ್ಟು ಹೊತ್ತು ಏಕಾದರೂ ನಿನ್ನಲ್ಲಿ ಉಳಿಸಿಕೊಂಡೆ ನೀನು ಎಂದು ನುಡಿದುದನ್ನು, ಆ ಮಾತನ್ನು ಕೇಳಿ ಭಯದಿಂದ ತತ್ತಳಿಸಿ ಸಮುದ್ರರಾಜನು ಆ ಬಾಲಕನನ್ನು ರತ್ನಭೂಷಣಾದಿಗಳಿಂದ ಅಲಂಕರಿಸಿ ಅವನನ್ನು ಅಪಹರಿಸಿ ತಂದಿದ್ದ ಶಿಶುಮಾರ ರಾಕ್ಷಸನನ್ನು ಬಂಧಿಸಿ ಇಬ್ಬರನ್ನು ಶಿವನ ಪಾದಕಮಲ ಸನ್ನಿಧಿಯಲ್ಲಿ ಸಮರ್ಪಿಸಿದುದನ್ನು ಕಂಡನು. ತರುವಾಯ ಆ ಸರಿತ್ಪತಿಯು ಪರಮೇಶ್ವರನಿಗೆ ಮಣಿದು, ಎಲೈ ಅನಾಥನಾಥನು, ವಿಶ್ವೇಶ್ವರನು, ಭಕ್ತರ ಆಪತ್ತುಗಳನ್ನು ಕಳೆಯುವವನು ಆದ ಪ್ರಭುವೆ, ನಾನು ಯಾವ ಅಪರಾಧವನ್ನು ಮಾಡಿರುವುದಿಲ್ಲ. ಎಲೈ ಭಕ್ತ ಕಲ್ಪತರುವೆ, ಶಂಭುವೆ, ನಿನ್ನ ಭಕ್ತನಾದ ಕರ್ದವನ ಮಗನಾದ ಈ ಕುಮಾರಕನನ್ನು ದುಷ್ಟನಾದ ಈ ರಾಕ್ಷಸನು ಕರೆತಂದನು. ಪ್ರಭು, ನಾನು ಕರೆತರಲಿಲ್ಲ ಎಂದು ವಿಜ್ಞಾಪಿಸಿಕೊಂಡನು. ತರುವಾಯ ಆ ಶಂಭುವಿನ ಮನೋಗತವನ್ನು ತಿಳಿದ ಶಿವಗಣಗಳಲ್ಲೊಬ್ಬನು ಆ ಶಿಶುಮಾರನನ್ನು ಹಗ್ಗದಿಂದ ಕಟ್ಟಿ ಆ ಬಾಲಕನ ಕೈಗೆ ಕೊಟ್ಟನು. ಅಲ್ಲದೆ ಆ ಪಾರ್ಷದನು ಒಡೆಯನಾದ ಶಂಕರನ ಅಪ್ಪಣೆಗಿಂದ, ಮಗು, ಇವನನ್ನು ಸ್ವೀಕರಿಸು, ನಿನ್ನ ತಂದೆಯಾದ ಕರ್ದಮನು ಕರೆಯುತ್ತಿದ್ದಾನೆ, ಮನೆಗೆ ಹೋಗು ಎಂದು ಹೇಳಿದನು. ಉದಾರ ಬುದ್ಧಿಯಾದ ಆ ಕರ್ದಮ ಮುನಿಯು ಸಮಾಧಿಯಲ್ಲಿ ಎದ್ದುಕೊಂಡೇ ಈ ಮಾತುಗಳೆಲ್ಲವನ್ನು ಕೇಳಿ ಬಹಿರ್ಮುಖನಾಗಿ ಕಣ್ಣುಗಳನ್ನು ತೆರೆದು ನೋಡುವಷ್ಟರಲ್ಲಿಯೇ ಆ ತನ್ನ ಮಗನಾದ ಶುಚಿಷ್ಮಂತನು ಶಿಶುಮಾರನನ್ನು ಹಿಡಿದು ತನ್ನ ಪಾರ್ಶ್ವದಲ್ಲಿಯೇ ಕಿವಿಗೊಟ್ಟು ನಿಂತಿರುವುದನ್ನು ಕಂಡನು. ಆಗ ಆ ಕುಮಾರನು ಒದ್ದೆಯಾದ ಕಾಕ ಪಕ್ಷಗಳ ತುದಿಯುಳ್ಳವನಾಗಿ, ಕೆಂಪಡರಿದ ಕಣ್ಕುಡಿಗಳನ್ನೊಳಗೊಂಡು, ಸ್ವಲ್ಪ ಮಟ್ಟಿಗೆ ಮೊರಟಾಗಿ, ಸ್ವಲ್ಪ ಮುದುರಿದ ಚರ್ಮವುಳ್ಳವನಾಗಿ, ತಳಮಳಗೊಂಡ ಮನಸ್ಸುಳ್ಳವನಾಗಿದ್ದನು. ಅವನು ಭಕ್ತಿಯಿಂದ ನಮಸ್ಕರಿಸಲು ಕರ್ದಮನು ಅವನನ್ನು ಬರಸೆಳೆದು ಆಲಂಗಿಸಿ ಅವನ ಮುಖಕಮಲವನ್ನು ಮುದ್ದಿಸಿ ಅವನನ್ನೇ ಅಡಿಗಡಿಗೆ ನೆಟ್ಟನೆ ನೋಡುತ್ತಾ ಪುನರ್ಜನ್ಮವೆತ್ತಿದನೆಂದು ಭಾವಿಸಿದನು. ಹೀಗೆಯೇ ಆತನು ಸಮಾಧಿನಿಷ್ಠನಾಗಿ ತಪಸ್ಸನ್ನೆಸಗಿ ಶಿವನನ್ನು ಪೂಜಿಸುತ್ತಿರಲು 500 ವರ್ಷಗಳು ಕಳೆದವು. ಆಗ ಆ ಕರ್ದಮ ಮುನಿಯು ಮಹಾಕಾಲನ ಸನ್ನಿಧಿಯಲ್ಲಿ ಅಷ್ಟೊಂದು ಕಾಲವು ಒಂದು ಕ್ಷಣದಂತೆ ಕಳೆದು ಹೋದುದನ್ನು ಅರಿತನು. ಆ ಸಮಯದಲ್ಲಿ ಅವನ ಮಗನಾದ ಶುಚಿಷ್ಮಂತನು ಅವನನ್ನು ನಮಸ್ಕರಿಸಿ ಬೀಳ್ಕೊಂಡು ತಪಸ್ಸನ್ನೆಸಗಲೋಸುಗ ಕಾಶಿ ಪಟ್ಟಣಕ್ಕೆ ಜಾಗೃತೆಯಾಗಿ ಬಂದು ಸೇರಿದನು. ಅಲ್ಲಿ ಶಾಂಭವವಾದ ಲಿಂಗವನ್ನು ಸ್ಥಾಪಿಸಿ ಕಲ್ಲು ಬಂಡೆಯಂತೆ ನಿಶ್ಚಲನಾಗಿ ನಿಂತು 5,000 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದನು. ಆ ರಾತ್ರಿ ಈ ರೀತಿಯ ಅವನ ತಪಸ್ಸಿನಿಂದ ಸಂತೋಷಗೊಂಡು ಪ್ರತ್ಯಕ್ಷನಾಗಿ ಶಿವನು, ಅಯ್ಯ ಕರ್ದಮ ಕುಮಾರನೇ ಶುಚಿಸ್ಮಂತ, ನಿನಗೆ ಪ್ರಸನ್ನನಾಗಿದ್ದೀನಿ, ಉತ್ತಮ ವರವನ್ನು ಕೇಳು, ಅನುಗ್ರಹಿಸುವೆನು ಎಂದು ಹೇಳಿದನು. ಶುಚಿಷ್ಮಂತನು ಹೇಳುತ್ತಾನೆ, ಭಕ್ತಾನುಗ್ರಹ ತತ್ಪರನಾದ ಓ ಸ್ವಾಮಿಯೇ, ನೀನು ನನ್ನ ವಿಷಯದಲ್ಲಿ ಪ್ರಸನ್ನನಾಗಿರುವುದು ದಿಟವಾದರೆ ಸಮಸ್ತ ಜಲಜಂತುಗಳಿಗೂ ಸಾಗರಗಳಿಗೂ ಒಡೆತನವನ್ನು ಅನುಗ್ರಹಿಸು. ಈ ಮಾತನ್ನು ಕೇಳಿ ಭಕ್ತರ ಅಭೀಷ್ಟವೆಲ್ಲವನ್ನೂ ಸಲ್ಲಿಸುವ ಆ ಪರಮೇಶ್ವರನು ಅತ್ಯುತ್ತಮವಾದ ವರುಣಲೋಕದಲ್ಲಿ ಆ ಶುಚಿಷ್ಮಂತನನ್ನು ನೆಲೆಗೊಳಿಸಿ ಪಟ್ಟಾಭಿಷೇಕವನ್ನು ಮಾಡಿದನು. ಸಮುದ್ರದಲ್ಲಿ ಉದಿಸಿದ ಸಮಸ್ತ ರತ್ನ ಸಮೂಹಗಳಿಗೂ, ಆ ಸಮುದ್ರಗಳಿಗೂ, ನದಿಗಳಿಗೂ, ಸರೋವರ, ಹಳ್ಳ ಕೊಳ್ಳ, ಬಾವಿ ಹೊಳೆಗಳಿಗೂ, ಕೆರೆಗಳಿಗೂ, ಪಶ್ಚಿಮ ದಿಕ್ಕಿಗೂ ನೀನು ಅಧೀಶ್ವರನೆನಿಸಿ ಪಾಶಪಾಣಿಯಾಗಿ ಸಮಸ್ತ ದೇವತೆಗಳಿಗೂ ಅತ್ಯಂತ ಪ್ರಿಯನಾಗಿರು ಎಂದು ಆ ಪರಮೇಶ್ವರನು ಹೇಳಿದನು. ಎಲೈ ಭಕ್ತನೇ, ನಿನಗೆ ಮತ್ತೊಂದು ವರವನ್ನು ಕೊಡುತ್ತೇನೆ. ಅದು ಎಲ್ಲರಿಗೂ ಹಿತಕರವಾದದ್ದು. ನೀನು ಸ್ಥಾಪಿಸಿರುವ ಈ ಲಿಂಗವು ನಿನ್ನ ಹೆಸರಿನಿಂದಲೇ ವರುಣೇಶ್ವರವೆಂದು ಪ್ರಸಿದ್ಧವಾಗುತ್ತದೆ. ಮಣಿಕರ್ಣೇಶ್ವರ ಲಿಂಗಕ್ಕೆ ನೈಋತ್ಯ ದಿಕ್ಕಿನಲ್ಲಿ ನೆಲೆಗೊಂಡಿರುವ ಈ ಲಿಂಗವು ಈ ವಾರಾಣಸಿ ಕ್ಷೇತ್ರದಲ್ಲಿ ಭಕ್ತರಿಗೆ ಸರ್ವಸಿದ್ಧಿಯನ್ನು ಉಂಟು ಮಾಡಿಕೊಡುತ್ತದೆ. ಈ ವರುಣೇಶ್ವರ ಲಿಂಗವನ್ನು ಆರಾಧಿಸುವ ಮಾನವರಿಗೆ ನಾನು ಸಮಸ್ತ ರೋಗಗಳನ್ನು ಪರಿಹರಿಸಿ ಕ್ಷೇಮವನ್ನು ಉಂಟು ಮಾಡುತ್ತೇನೆ. ವರುಣೇಶ್ವರನ ಭಕ್ತರಿಗೆ ನೀರಿನ ಭಯವೇ ಇರುವುದಿಲ್ಲ. ಸಂತಾಪ ಭಯವಾಗಲಿ, ಅಪಮೃತ್ಯುವಾಗಲಿ, ಜಲೋದರ ರೋಗದ ಭಯವಾಗಲಿ, ಬಾಯಾರಿಕೆಯಾಗಲಿ ಎಂದಿಗೂ ಸಂಭವಿಸುವುದಿಲ್ಲ. ವರುಣೇಶ್ವರನನ್ನು ಸ್ಮರಿಸುವುದರಿಂದಲೇ ನೀರಸಗಳಾದ ಅನ್ನದಾನಗಳೆಲ್ಲವೂ, ಅನ್ನಪಾನಗಳೆಲ್ಲವೂ ರಸಭರಿತಗಳಾಗುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. ಎಲೈ ಶಿವಶರ್ಮನೆ, ಶಂಭುವು ಆ ಶುಚಿಷ್ಮಂತನಿಗೆ ಈ ರೀತಿಯಾಗಿ ವಾರುಣ ಲೋಕಾಧಿಪತ್ಯವನ್ನಿತ್ತು ಈ ಮಾತುಗಳನ್ನು ಹೇಳಿ ಅಲ್ಲಿಯೇ ಅಂತರ್ಧಾನನಾದನು. ಅಂದಿನಿಂದ ವರುಣನಾದ ಆ ಶುಚಿಷ್ಮಂತನು ಬಂಧುಗಳೊಡಗೂಡಿ ಈ ಲೋಕವನ್ನು ಅಲಂಕರಿಸಿ ಆಳುತ್ತಿದ್ದಾನೆ. ಹೀಗೆ ಈ ವರುಣಲೋಕದ ಸ್ವರೂಪವನ್ನು ನಿನಗೆ ನಿರೂಪಿಸಿದ್ದಾಗಿತು. ಇದನ್ನು ಕೇಳಿದ ಮಾನವನು ಎಲ್ಲಿಯೂ ಅಪಾಯಗಳಿಗೆ ತುತ್ತಾಗಿ ಬಾಧೆ ಪಡುವುದಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ
ಪೂರ್ವಾರ್ಧದಲ್ಲಿ ನಿರರತಿ ವರುಣಲೋಕವರ್ಣನವೆಂಬ 12ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.